ಎಲ್ಲಿಗೂ ನಮಸ್ಕಾರ ಬುಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ್ಗ. ಇಟ್ಸ್ ಟೀಮ್ ನಂಬರ್ 4 ನಮ್ಮ RCB ಕಂಪಾರಿಸನ್ ವಿತ್ ಮುಂಬೈ ಇಂಡಿಯನ್ಸ್. ಹೆಂಗಿದೆ 2-11 ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ? 2-11 ಕಂಪೇರ್ ಮಾಡ್ಕೊಂಡು ಯಾರು ಸ್ಟ್ರಾಂಗ್ ಆಗಿದ್ದಾರೆ ಯಾರು ವೀಕ್ ಆಗಿದ್ದಾರೆ ನೋಡೋಣ ಡೀಟೇಲ್ಡ್ ಆಗಿ. ಅದಕ್ಕೆ ನಾವು ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಪಟ ನನಗೆ ಓದ್ತಂಗೆ ಹಂಗೆ ಸ್ಮ್ಯಾಶ್ ಮಾಡಿ ಬಿಸಾಕ್ಬಿಟ್ಟು ಹೇಳ್ತೀನಿ. ಓಕೆ, ನೋಡ್ತಾ ಇರ್ಬೋದು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಮುಂಬೈದು ಜೊತೆಗೆ ನಮ್ಮ RCB 11. ನಮ್ಮ RCB 11 ಆಲ್ಮೋಸ್ಟ್ ಫ್ಯಾಮಿಲಿಯರ್ ಆಗೋಗ್ಬಿಟ್ಟಿರ್ತೀರಾ ಎಲ್ಲ ವಿಡಿಯೋದಲ್ಲಿ ನೋಡಿ ಮುಂಬೈ ಇಂಡಿಯನ್ಸ್ 11 ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ರೋಹಿತ್ ಜೊತೆಗೆ ವಿಲ್ ಜಾಕ್ಸೇ ಓಪನ್ ಮಾಡೋವಂಥದ್ದು. ಸೊ ಇದು ಆಲ್ಮೋಸ್ಟ್ ಕನ್ಫರ್ಮು. ಇಶಾನ್ ಕಿಶಾನ್ ಬೇಡ ಗುರು ಇನ್ನು ಹೋಗು ನೀನು ಕಾಲಿಗೆ ಬಿದ್ದುಬಿಡ್ತೀವಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಹೋಗು ಗುರು ಸನ್ರೈಸ್ ಹೈದರಾಬಾದಿಗೆ ಅಂತ. ಸೊ ಇಲ್ಲಿ ಇಶಾನ್ ಕಿಶಾನ್ ಈಚೆಗಡೆ ಹಾಕಿರೋದ್ರಿಂದ ಮಚ್ ಮೋರ್ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ ಮುಂಬೈ ಇಂಡಿಯನ್ಸ್. ಲಾಸ್ಟ್ ಟೈಮ್ಗಿನ ಒಂದು ಸ್ವಲ್ಪ ಬ್ಯಾಟಿಂಗ್ ಅಟ್ಯಾಕ್ ಅಂತ ಬಂದಾಗ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಅಂತ ಹೇಳಬೇಕು. ಮುಂಬೈ ಇಂಡಿಯನ್ಸ್ ಆನ್ ಪೇಪರು ಎಲ್ಲ ಸೀಸನ್ ಸ್ಟ್ರಾಂಗ್ ಆಗಿನೇ ಕಾಣಿಸುತ್ತೆ, ಬಟ್ ಲಾಸ್ಟ್ ಸೀಸನ್ ಏನೋ ಅವ್ರು ಅನ್ಕೊಂಡಾಗ ಏನೂ ಆಗಲಿಲ್ಲ ಅಷ್ಟೇನೆ. ಈ ಸೀಸನ್ ನನ್ನ ಪ್ರಕಾರ ಆನ್ ಪೇಪರ್ ನೋಡ್ತು ಅಂದರೆ ಬಲಿಷ್ಠವಾಗಿನೇ ಕಾಣಿಸ್ತಿದೆ ಮುಂಬೈ ಇಂಡಿಯನ್ಸು. ನಮ್ಮ RCB ಜೊತೆ ಕಂಪೇರ್ ಮಾಡ್ತು ಅಂತಂದರೆ ಫಿಲ್ ಸಾಲ್ಟ್ ಜೊತೆಗೆ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ರನ್ಸ್ ಹೊಡೆದಿರೋರು ಲಾಸ್ಟ್ ಸೀಸನ್ನು. ರೋಹಿತ್ ಶರ್ಮಾ ಅಷ್ಟೇನಾಗಿ ರನ್ಸ್ನ ಹೊಡೆದಿಲ್ಲ ಲಾಸ್ಟ್ ಸೀಸನ್ನು, ಅಲ್ಪ ಸ್ವಲ್ಪ ಹೊಡೆದಿದ್ದಾರೆ. ಆಮೇಲೆ ವಿಲ್ ಜಾಕ್ಸ್ ಕೇಳಂಗೇನಿಲ್ಲ. ನಮ್ಮ RCB ಇದ್ದವರು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲಾಸ್ಟ್ ಸೀಸನ್. ಆಡಿದಂಥ ಮ್ಯಾಚ್ಗಳೆಲ್ಲ ಸಖತ್ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ದಾರೆ, ಸಿಕ್ಕತ್ ಆಪರ್ಚುನಿಟಿ ಎಲ್ಲ ಮಸ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇವರಿಬ್ಬರ ಕಂಪ್ಯಾರಿಸನ್ಗೆ ಅಂತ ಬಂದಾಗ ಇಲ್ಲಿ ಒಬ್ವಿಯಸ್ಲಿ ಫಿಲ್ ಸಾಲ್ಟ್ ಆ್ಯಂಡ್ ಕೊಹ್ಲಿಗೆ ಕ್ರೆಡಿಟ್ ಹೋಗುತ್ತೆ. ಯಾಕಂದರೆ ಲಾಸ್ಟ್ ಸೀಸನ್ ಇಬ್ಬರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಈ ಕಡೆ ವಿಲ್ ಜಾಕ್ಸ್ ಮಾತ್ರ ಅದು ನಮ್ಮ RCBಲೇನೆ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋಂಥದ್ದು. ರೋಹಿತ್ ಶರ್ಮಾ ಅಷ್ಟೇನಾಗೆ ಪ್ರೊಜೆಕ್ಟ್ ಮಾಡ್ಕೊಂಡಿಲ್ಲ ಲಾಸ್ಟ್ ಸೀಸನು. ಅಂದರೆ ಇವರಿಗೆ ಕಂಪೇರ್ ಮಾಡ್ತು ಅಂತಂದರೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟಿಗೆಲ್ಲ ಕಂಪೇರ್ ಮಾಡ್ತು ಅಂದರೆ ಅಷ್ಟೇನಾಗಿ ಪ್ರೊಜೆಕ್ಟ್ ಮಾಡ್ಕೊಂಡಿಲ್ಲ. ಅದರಿಂದ ನಾವು ಕೆಳಗಡೆ ಇಡಲೇಬೇಕಾಗುತ್ತೆ. ವಿಲ್ ಜಾಕ್ಸ್ ಅದು ಚೆನ್ನಾಗಿ ಆಡಿದ್ರು, ಫಿಲ್ ಸಾಲ್ಟ್ ಕೂಡ ಹಂಗೆ ನೋಡೋರೆ ಮಸ್ತಾಗಿ ಆಡಿದರೆ. ಓಪನಿಂಗ್ ಪೇರ್ ಅಂತ ಬಂದಾಗ ಒಬ್ಬಿಯಸ್ಲಿ ನಮ್ಮ RCBಗೆ ಕ್ರೆಡಿಟ್ ಕೊಡಬೇಕು. ಇವ್ರು ಓಪನಿಂಗ್ ಪೇರ್ ಡಮ್ಮಿ ಅಂತ ಹೇಳ್ತಿಲ್ಲ, ಇವ್ರು ಈ ಸೀಸನ್ ನೋಡಿರ್ಬೋದು. ಬಟ್ ಕಂಪ್ಯಾರಿಟಿವ್ಲಿ ನೋಡ್ತು ಅಂತಂದರೆ ಇವಾಗ ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋ ನಮ್ಮ RCB ಓಪನಿಂಗ್ ಪೇರನೇ. ನಂಬರ್ 3 ಇಟ್ಸ್ ರಜತ್ ಪತಿದಾರ್ ವರ್ಸಸ್ ತಿಲಕ್ ವರ್ಮಾ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡೂ ಕೂಡ ಸ್ಟ್ರಾಂಗ್ ಆಗಿದೆ ಗುರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ತಿಲಕ್ ವರ್ಮಾ ಹಂಗೆ ಇಳಿಸ್ತಾವ್ರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಇಳಿಸ್ತಾವ್ರೆ. ತಿಲಕ್ ವರ್ಮಾ ಆ ರೇಂಜಿಗೇನು ಲಾಸ್ಟ್ ಸೀಸನ್ ಆಡಿಲ್ಲ ಮುಂಬೈ ಇಂಡಿಯನ್ಸ್ಗೆ. ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿತ್ತು ಲಾಸ್ಟ್ ಸೀಸನ್. ಮುಂಬೈ ಇಂಡಿಯನ್ಸ್ ಆಡಿಲ್ಲ, ಬಟ್ ಇಂಡಿಯನ್ ಟೀಮಲ್ಲಿ ಬಂದ್ಬಿಟ್ಟು ಇಳಿಸ್ತಾ ಇದ್ದಾರೆ, ಸಕ್ಕದಾಗಿ ಹೊಡಿತಾ ಇದ್ದಾರೆ. ಸೊ ರೀಸೆಂಟ್ ಫಾರ್ಮ್ನ ನೋಡ್ತಂದ್ರೆ ಆಬ್ವಿಯಸ್ಲಿ ತಿಲಕ್ ವರ್ಮನು ಮಸ್ತಾಗಿ ಆಡ್ತಿದ್ದಾರೆ. ರಜತ್ ಪತಿದಾರು ಸಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಸೈಕಾಗೇನೆ ಆಡಿದ್ದಾರೆ. RCBಗೂ ಕೂಡ ಸಖತ್ತಾಗೇನೆ ಆಡಿದ್ದಾರೆ. ಹಂಗೆ ನೋಡೋಕೆ ತಿಲಕ್ ವರ್ಮಾಗಿಂತ ರಜತ್ ಪತಿದಾರೆ ಮಸ್ತಾಗಿ ಆಡಿರೋದು ಲಾಸ್ಟ್ IPL ಅಂತ ಬಂದಾಗ. ಸೊ ಒಂಥರ ಈಕ್ವಲ್ ಆಗಿ ರೇಂಜ್ ಮಾಡ್ಬೋದು. ತಿಲಕ್ ವರ್ಮಾ ಬೇರೆ ಸಾಲಿಡ್ ಫಾರ್ಮಲ್ಲಿ ಕಾಣಿಸ್ತಾರೆ, ಸಾಲಿಡ್ ಟಚಲ್ಲಿ ಕಾಣಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಇವರಿಬ್ಬರನ್ನ ಹತ್ತೋಗೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ನಾನು ಈಕ್ವಲ್ ಕ್ರೆಡಿಟ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಲಿಯಾಮ್ ಲಿವಿಂಗ್ಸ್ಟನ್ ವರ್ಸಸ್ ಸೂರ್ಯಕುಮಾರ್ ಯಾದವ್ ಡೈರೆಕ್ಟಾಗಿ ಕ್ರೆಡಿಟ್ ಕೊಟ್ಬಿಡಬೇಕು ಸೂರ್ಯಕುಮಾರ್ ಯಾದವ್ಗೆ. ಲಿಯಾಮ್ ಲಿವಿಂಗ್ಸ್ಟನ್ಗೂ ಸ್ಕೈಗೂ ಕಂಪೇರನ್ನ ಮಾಡೋಕ್ಕಾಗೋದಿಲ್ಲ. ಏನು ಗುರು ಇವ್ರು ಆಲ್ರೌಂಡ್ರು, ಅವ್ರು ಜೆನ್ಯೂನ್ ಬ್ಯಾಟರ್ ಅಂತ ಹೇಳ್ಬೋದು. ಸೂರ್ಯ ನಾವು ಬಾಲಿಂಗ್ ಹಾಕ್ತಾರಮ್ಮ ಗೊತ್ತಿಲ್ವಾ, ಬಾಲಿಂಗ್ ಹಾಕೋದನ್ನ ಕಲ್ತ್ಕೊಂಡಿದ್ದಾರೆ ಸೂರ್ಯಕುಮಾರ್ ಯಾದವ್ನು. ಸ್ಟ್ರೈಟ್ ಅವೇ ವಿನ್ ಆಗ್ತಾರೆ ಗುರು. ಲಿಯಾಮ್ ಲಿವಿಂಗ್ಸ್ಟನ್ಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ನಂಬರ್ 5 ಯಾಕಂದರೆ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಸೂರ್ಯ ಸಖತ್ ಕ್ಲಾಸ್ ಪ್ಲೇಯರ್ ಗುರು ಅಂತ. ಎಂತೆಂಥ ಪ್ಲೇಯರ್ ಒಪ್ಕೊಂಡಿರೋದು ಸೂರ್ಯ ಸಖತ್ ಪ್ಲೇಯರು ಅಂತ. ಕ್ಲಾಸನ್ನೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಅಂತ ಪ್ಲೇಯರ್ ಇಲ್ಲ ಗುರು ಕರೆಂಟ್ಲಿ ಅಂತ ಕ್ಲಾಸನ್ನೇ ಒಪ್ಕೊಂಡಿದ್ದಾರೆ ಅಂತಂದರೆ ಇಲ್ಲಿ ಲಿವಿಂಗ್ಸ್ಟನ್ ಏನು ಕೇಳೋದು ಅಗತ್ಯತೆ ಇಲ್ಲ. ಸೊ ಓಕೆ, ಇನ್ನು ನಂಬರ್ 5 ಅಂತ ಬಂದಾಗ ಇಟ್ಸ್ ಜಿತೇಶ್ ಶರ್ಮಾ ವರ್ಸಸ್ ಹಾರ್ದಿಕ್ ಪಾಂಡ್ಯ. ನಾವು ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ವಿಕೆಟ್ ಕೀಪರ್ ಬ್ಯಾಟರು ಆ್ಯಂಡ್ ಆಲ್ ರೌಂಡರು. ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಇವ್ರನ್ನ ನಮ್ಮಂದಿರೋರ ಜೊತೆಗೆ ಒಂದು ರೇಂಜಿಗೆ ಕಂಪೇರ್ ಮಾಡ್ಬೋದು, ಹೌದು, ಅಥವಾ ರಿಯಾನ್ ರಿಕಲ್ಟನ್ ಜೊತೆಗೆ ಕಂಪೇರ್ ಮಾಡ್ಬೋದು. ಬೇಡ, ನಮ್ಮಂದಿರೋರ ಜೊತೆಗೆ ಕಂಪೇರ್ ಮಾಡೋಣ. ಇಬ್ಬರು ಯಂಗ್ಸ್ಟರ್ಸು, ಇಂಡಿಯನ್ ಯಂಗ್ಸ್ಟರ್ಸು. ಸೊ ಕಂಪ್ಯಾರಿಟಿವ್ಲಿ ತೊಗೊಂಡು ನೋಡ್ತು ಅಂದರೆ ಜಿತೇಶ್ ಶರ್ಮಾ ಮತ್ತು ನಮ್ಮಂದಿರು ಇಬ್ಬರೂ ಒಂದು ರೇಂಜಿಗೆ ತೂಗ್ತಾರೆ ಅಂತ ಹೇಳ್ಬೇಕು. ಯಾಕಂದರೆ ನಮ್ಮಂದಿರು ಮುಂಬೈ ಇಂಡಿಯನ್ಸಿಗೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಜಿತೇಶ್ ಶರ್ಮಾ ರೀಸೆಂಟಾಗಿ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇಬ್ಬರೂ ನೋಡ್ತು ಅಂದರೆ ಫಿನಿಶಿಂಗ್ ರೋಲ್ ಇಬ್ಬರು ಕೂಡ ಕಡಕಾಗಿ ನಿಭಾಯಿಸುವಂಥವ್ರನ್ನೇ. ಇಬ್ಬರೂ ಒಂದೇ ರೇಂಜಿಗೆ ನನ್ನ ಪ್ರಕಾರ ತೋಗ್ತೀನಿ. ಆ್ಯಂಡ್ ಕಂಪ್ಯಾರಿಸನ್ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯನ ಮತ್ತು ಕೃಣಾಲ್ ಪಾಂಡ್ಯನ ಕಂಪ್ಯಾರಿಸನ್ ತೊಗೊಬೋದು, ಅಣ್ತಂದಿರನ್ನ ಕಂಪ್ಯಾರಿಸನಿಗೆ ತೊಗೊಬೋದು ನಾವು. ಸೊ ಈ ಕಂಪ್ಯಾರಿಸನ್ ಅಂತ ಬಂದಾಗ ಖಂಡಿತ ಹಾರ್ದಿಕ್ ಪಾಂಡ್ಯ ಸ್ಟ್ರೈಟ್ ಅವೇ ಮುಂದೆ ಇರ್ತಾರೆ. ಇವರು ಕೃಣಾಲ್ ಪಾಂಡ್ಯ ಅಡೆನಿಗೆ ಒನ್ಡೇ ಹಿಂದೆ ಉಳ್ಕೊಳ್ಳೇಬೇಕು ಹಾರ್ದಿಕ್ ಪಾಂಡ್ಯ ಕಂಪೇರ್ ಮಾಡ್ತು ಅಂದರೆ. ಆ್ಯಂಡ್ ರಿಯಾನ್ ರಿಕಲ್ಟನ್ ವರ್ಸಸ್ ಟಿಮ್ ಡೇವಿಡ್ ಅಂತ ಬಂದಾಗ ಒಬ್ವಿಯಸ್ಲಿ ನಾನು ಕ್ರೆಡಿಟ್ ಕೊಡ್ತೀನಿ ಟಿಮ್ ಡೇವಿಡ್ಗೆ ಕೊಡ್ತೀನಿ. ರಿಯಾನ್ ರಿಕಲ್ಟನ್ನು ನನ್ನ ಪ್ರಕಾರ ಇವರ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿರ್ತಾರೆ. ಬೇರೆಯವ್ರು ಏನು ಅಷ್ಟೇ ಕಾಣಿಸ್ತಿಲ್ಲ. ಮುಂಬೈ ಇಂಡಿಯನ್ಸು ವಿಕೆಟ್ ಕೀಪಿಂಗ್ ಆಪ್ಷನ್ ಅಂಥ ಪಂಟರ್ ಪ್ಲೇಯರ್, ಪುಡಾಂಗ್ ಪ್ಲೇಯರ್ ಏನು ತಗೊಂಡಿಲ್ಲ. ಸೊ ರಿಯಾನ್ ರಿಕಲ್ಟನ್ ಅವರೇ ಆಡುವಂಥ ಸಾಧ್ಯತೆ ಇದೆ. ಇವರೇನು ಅಜೀಬ್ ಪ್ಲೇಯರ್ ಅಂತಲ್ಲ, ಇವರಲ್ಲೂ ಕೂಡ ಕೆಪಬಿಲಿಟಿ ಅನ್ನೋದು ಇದೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ಟಿಮ್ ಡೇವಿಡ್ ಇವರ ಕಂಪ್ಯಾರಿಸನ್ ಬಂದಾಗ ಟಿಮ್ ಡೇವಿಡು ಫಿನಿಶಿಂಗ್ ರೋಲ್ನ ಕಡಕಾಗಿ ನಿಭಾಯಿಸಿದೆ. ಅದರಿಂದ ನಾನು ಇವ್ರಿಗೇ ಕ್ರೆಡಿಟ್ ಕೊಡ್ತೀನಿ. ಇವ್ರು ಅಪ್ ದ ಆರ್ಡರ್ ಕೂಡ ಪ್ರಮೋಟ್ ಆಗ್ಬೋದು. ನಂಬರ್ 5 ಬಂದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ರಿಯಾನ್ ರಿಕಲ್ಟನ್ನು. ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಡೌನ್ ದ ಆರ್ಡರ್ ಆಡಬೇಕಾಗುತ್ತೆ ಅಷ್ಟೇ ಇವರು. ಹಾರ್ದಿಕ್ ಪಾಂಡ್ಯ ಯಾವುದೋ ಜಮಾನೇ ಆಗೋಗ್ಬಿಟ್ಟಿದೆ. ಹಾರ್ದಿಕ್ ಪಾಂಡ್ಯ ನಂಬರ್ 7, 8 ಇದೆಲ್ಲ ಬಂದು ಆಡಿರೋದನ್ನು ನೋಡ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಹಂಗೆ ಬಂದು ಆಡಿದ್ರೆ ಹಂಗೆ ನೋಡೋಕೆ ಚೆನ್ನಾಗಿರ್ತದೆ.
ಮುಂಬೈ ಇಂಡಿಯನ್ಸ್ಗೆ ಹಂಗಾಗ್ಬಿಟ್ಟೆ ಅವರೆಲ್ಲ ಟ್ರೋಫಿ ಗೆಲ್ತಿದ್ದು ಈ ಹಿಂದೆ. ನೋಡೋಣ ಈ ಸೀಸನ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, ಅಪ್ ದ ಆರ್ಡರ್ ಬರ್ತಾರಾ ಡೌನ್ ದ ಆರ್ಡರ್ ಬರ್ತಾರಾ ಅಂತ. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ನನಗೇನೋ ನಂಬರ್ 7 ಕೂಡ ಒಂಥರ ಕಾಂಟ್ರಾಸ್ಟಿಂಗ್ ಆಗಿದೆ. ಇವರು ನಮ್ಮ RCB ನಂಬರ್ 7 ಇವ್ರ ನಂಬರ್ 7 ಒಂಥರ ನೋಡಿ ಆಲ್ಮೋಸ್ಟ್ ಒಂಥರ ಕಾಂಟ್ರಾಸ್ಟಿಂಗ್ ಆಗಿದೆ. ಮ್ಯಾಚ್ ಮಾಡ್ತಾರೆ ಅಂತ ಹೇಳಬೇಕು. ಬ್ಯಾಟಿಂಗ್ ಡೆಪ್ತ್ ವಿಚಾರಕ್ಕೆ ಬಂತು ಅಂದರೆ, ಆಮೇಲೆ ಆಲ್ರೌಂಡಿಂಗ್ ಅಬಿಲಿಟಿ ವಿಚಾರಕ್ಕೆ ಬಂತು ಅಂದ್ರೂ ಕೂಡ ಅಷ್ಟೇ ಮ್ಯಾಚ್ ಮಾಡ್ತಾರೆ. ಹೌದು ಹೇಳ್ಬೋದು ನೀವು, ಹಾರ್ದಿಕ್ ಪಾಂಡ್ಯಲ್ಲಿ ನೀವು ಎಲ್ಲಿ ಇವ್ರನ್ನ ಟಿಮ್ ಡೇವಿಡ್ ಇವರೆಲ್ಲ ಕೃಣಾಲ್ ಪಾಂಡ್ಯಲ್ಲಿ ಇವರೇನು ದೊಡ್ಡ ಆಲ್ರೌಂಡರ್ಗಳ ಅಂತ ಹೇಳಿದ್ರೆ ಹಂಗಲ್ಲ. ಒಟ್ಟಲ್ಲಿ ನೀವು ನಂಬರ್ 7 ನೋಡ್ತಾ ಅಂದ್ರೂ ಒಂದು ರೇಂಜಿಗೆ ಮ್ಯಾಚ್ ಮಾಡುವಂಥ ಅಬಿಲಿಟಿ ಇದೆ. ಒಟ್ಟಲ್ಲಿ ಎರಡೂ ಸೈಡಲ್ಲೂ ಕೂಡ ಬ್ಯಾಟಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಅವನ ಅಜ್ಜಿ ಎಲ್ಲ ಹಾಕೊಂಡು ಗುದ್ದೋ ಅಂತವ್ರನ್ನ ಇರೋದು. ಒಬ್ರು ಔಟ್ ಆದರೆ ಇನ್ನೊಬ್ರು ಮುಂದೆ ಗುದ್ದುತ್ತಾ ಇರ್ತಾರೆ. ಇಂಪ್ಯಾಕ್ಟಲ್ಲೂ ಅಷ್ಟೇ, ಇಂಪ್ಯಾಕ್ಟ್ ಅವರು ಕಡಕಾಗೇನೆ ತೊಗೊಬೋದು. ಮುಂಬೈ ಇಂಡಿಯನ್ಸ್ ಕೂಡ ಆಪ್ಷನ್ ಇದೆ, ನಮ್ಮ RCB ಕೂಡ ಆಪ್ಷನ್ ಇದೆ. ಈ ಕಡೆ ಅವರು ನನ್ನ ಪ್ರಕಾರ ಇಂಪ್ಯಾಕ್ಟಲ್ಲಿ ಸ್ಪಿನ್ನರ್ನ ಯೂಸ್ ಮಾಡುವಂಥ ಸಾಧ್ಯತೆ ಎದ್ದಿದ್ದು ಕಾಣಿಸ್ತಾ ಇದೆ. ಅದೇ ಕರಣ್ ಶರ್ಮಾ ಅವ್ರನ್ನ RCB ಯಾವ ಥರ ಯೂಸ್ ಮಾಡ್ತಿತ್ತೋ ಅದೇ ರೀತಿ ಇವರು ಕರಣ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ RCB ಮನೋಜ್ ಬಾಂಡ್ಗೆ ಅಥವಾ DDP ಯೂಸ್ ಮಾಡುವಂಥ ಸಾಧ್ಯತೆ ಇದೆ, ಬ್ಯಾಟಿಂಗಲ್ಲಿ ಯೂಸ್ ಮಾಡುವಂಥ ಸಾಧ್ಯತೆ ಇದೆ. ಬ್ಯಾಟಿಂಗ್ ಡೆಪ್ತ್ ಅಂತೂ ಎರಡು ಟೀಮ್ದು ಸಖತ್ತಾಗಿದೆ. ಆ್ಯಂಡ್ ಎರಡು ಟೀಮಲ್ಲೂ ಕೂಡ ಹಾಕೊಂಡು ಚಚ್ಚೋ ಅಂತವ್ರನ್ನೇ, ಯಾರು ನೋಡಿಕೊಂಡು ನಿಂತ್ಕೊಂಡು ಆಡೋವಂಥವ್ರು ಯಾರು ಇಲ್ಲ, ಎಲ್ಲ ಹಾಕೊಂಡು ರುಬ್ಬೋ ಅಂತವ್ರನ್ನೇ ಇರೋದು. ಇವ್ರ ಕಡೆನೂ ಅಷ್ಟೇ, ನಮ್ಮ ಕಡೆನೂ ಅಷ್ಟೇ. ಬೌಲಿಂಗ್ ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ ಅವರು ಮೈನ್ ಆಗಿ ಅವ್ರ ಸ್ಪಿನ್ ಡಿಪಾರ್ಟ್ಮೆಂಟ್ನ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾರೆ. ಅಲ್ಲ ಅಂತ ಒಬ್ರನ್ನ ತಗೊಂಡಿದ್ದಾರಲ್ಲ, ಅಲ್ಲ ಅಫ್ಘಾನಿಸ್ತಾನಿ ಪ್ಲೇಯರ್ನ ತೊಗೊಂಡಿದ್ದಾರಲ್ಲ ಅವ್ರನ್ನ ಅಥವಾ ಸ್ಯಾಂಡ್ನರ್ನ ಇಬ್ಬರಲ್ಲಿ ಒಬ್ಬರನ್ನ ಆಡಿಸೋ ಸಾಧ್ಯತೆ ಇದೆ. ಅಷ್ಟೊಂದು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ ಅಂತಂದರೆ ಅವ್ರನ್ನೇ ಆಡಿಸ್ಬೋದು. ಸ್ಯಾಂಡ್ನರ್ಗೆ ಕಂಪೇರ್ ಮಾಡ್ತು ಅಂದರೆ ಸ್ಯಾಂಡ್ನರ್ ಬ್ಯಾಕಪ್ ಆಗಿ ಇದ್ರೂ ಇರ್ಬೋದು, ಅಥವಾ ಗೊತ್ತಿಲ್ಲ, ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸ್ಯಾಂಡ್ನರ್ ಒಳ್ಳೆ ಪ್ಲೇಯರ್ನೇ. ಇವಾಗ ಅಲ್ಲ ಅಂತ ಏನು ತೊಗೊಂಡಿದ್ರೆ ಅವರು ಕೂಡ ಸಿಕ್ಕಾಪಟ್ಟೆ ಮಿಸ್ಟ್ರಿನ ಇಟ್ಟಿದಂತೆ, ಮಿಸ್ಟ್ರಿ ಎಲಿಮೆಂಟ್ನ ಇಟ್ಟಿರಂತೆ. ಸೊ ಸ್ಪಿನ್ ಎಲಿಮೆಂಟ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ಅಲ್ಲ, ಅವ್ರು ಸಿಕ್ಕಾಪಟ್ಟೆ ವಿಕೆಟ್ಸ್ನ ಎತ್ತಿದ್ದಾರೆ ರೀಸೆಂಟಾಗೆ. ನಮ್ಮ RCB ಕಡೆ ಸಿಕ್ಕಾಪಟ್ಟೆ ವಿಕೆಟ್ಸ್ನ ಎತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕೃಣಾಲ್ ಪಾಂಡ್ಯ ಆಗಿರಲಿ, ಸುಯಾಶ್ ಆಗಿರಲಿ ಸಿಕ್ಕಾಪಟ್ಟೆ ವಿಕೆಟ್ಸ್ನ ಎತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಿಸ್ಟ್ರಿ ಎಲಿಮೆಂಟ್ ಇಟ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಕಂಪೇರ್ ಮಾಡ್ತು ಅಂತಂದರೆ ಹೌದು ಈ ಕಡೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸ್ಯಾಂಡ್ನರ್ ಮತ್ತು ಇಬ್ಬರು ಆಡುವಂಥ ಸಾಧ್ಯತೆ ಇದೆ, ಅಲ್ಲ ಜೊತೆಗೆ ಸ್ಯಾಂಡ್ನರ್ ಇಬ್ಬರು ಆಡುವಂಥ ಸಾಧ್ಯತೆ ಇದೆಯಾ. ಒಂದು ವೇಳೆ ಆ ಥರ ಆಯಿತು ಅಂದರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಆಗೋಗ್ಬಿಡುತ್ತೆ. ಬಟ್ ಇಬ್ಬರು ಓವರ್ಸೀಸ್ ಅವ್ರು ಆಗ್ತಾರೆ ಅಷ್ಟೇ. ನನ್ನ ಪ್ರಕಾರ ಕರಣ್ ಶರ್ಮಾ ಅವ್ರನ್ನ ಅಲ್ಲ ಅವ್ರ ಜೊತೆಗೆ ಕರಣ್ ಶರ್ಮಾನ ಯೂಸ್ ಮಾಡ್ತು ಅಂದರೆ ಇವರ ಸ್ಪಿನ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಕಡಕಾಗಿ ವರ್ಕೌಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇನ್ನೇನು ತಿಲಕ್ ವರ್ಮನು ಲೈಟಾಗಿ ಸ್ಪಿನ್ ಹಾಕ್ತಾರೆ, ಸೂರ್ಯನ ಬೇಕಾದ್ರೆ ಸ್ಪಿನ್ ಹಾಕ್ತಾರೆ ಬೇಕು ಅಂತಂದರೆ. ಆಮೇಲೆ ವಿಲ್ ಜಾಕ್ಸ್ ಬೇರೆ ಫಾಸ್ಟ್ ಬೌಲಿಂಗ್ ಹಾಕ್ತಾರೆ. ಇನ್ನು ಒಂಥರ ಇವ್ರದ್ದು ಬೌಲಿಂಗ್ ಯೂನಿಟ್ ಹಂಗೆ ನೋಡೋಕೆ ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಆಗಿದೆ ನಮ್ಮ RCBಗೆ ಕಂಪೇರ್ ಮಾಡ್ತಾರೆ. ಯಾಕಂದರೆ ನಮ್ಮ RCBಲಿ ಸಾಲ್ಟ್ ಆಗಿರಲಿ, ಕೊಹ್ಲಿ ಆಗಿರಲಿ, ರಜತ್ ಪತಿದಾರ್ ಆಗಿರಲಿ ಬೌಲಿಂಗ್ ಏನು ಮಾಡೋದಿಲ್ಲ. ಈ ಕಡೆ ಅಂತೂ ಆಲ್ಮೋಸ್ಟ್ ಎಲ್ಲ ಬೌಲಿಂಗ್ ಹಾಕೋರನ್ನೇ ಇರೋದು. ಸೊ ಫ್ಲೆಕ್ಸಿಬಿಲಿಟಿ ಅಂತೂ ಬೌಲಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಮುಂಬೈ ಇಂಡಿಯನ್ಸು ಹೆವಿ ಫ್ಲೆಕ್ಸಿಬಲ್ ಆಗಿ ಕಾಣಿಸ್ತಾ ಇದೆ. ರಾಹುಲ್ ಚಾರ್, ಬುಮ್ರಾ ಅಂಡ್ ಬೋಲ್ಟು ನಮ್ಮ RCBಗೆ ಕಂಪೇರ್ ಮಾಡ್ತು ಅಂದರೆ ಮಗ ಸಾಕಾಗಿದೆ ಇವರ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ನು ಕೂಡ. ಯಾಕಂದರೆ ನಮ್ಮ ಜಾಶ್ ಹ್ಯಾಸಲ್ವುಡ್, ಭುವಿ ಇಬ್ಬರು ಎಕ್ಸ್ಪೀರಿಯನ್ಸ್ ಇದ್ದಾರೆ. ಆ್ಯಂಡ್ ಎಸ್ ದಯಾಳ್ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಪ್ರೂವ್ ಮಾಡ್ಕೊಂಡಿರೋ ಲಾಸ್ಟ್ ಸೀಸನು. ಇವ್ರಿಗೆ ಕಂಪೇರ್ ಮಾಡ್ತು ಅಂದರೆ ನಮ್ಮ RCB ಅದೇ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಬುಮ್ರಾ, ಬೋಲ್ಟು ಸಿಕ್ಕಾಪಟ್ಟೆ ಪ್ರೂವನ್ನು. ಆ್ಯಂಡ್ ಚಾರು ಕೂಡ ಅಷ್ಟೇ ಪವರ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ. ರೀಸೆಂಟಾಗಿ ಅಷ್ಟೊಂದು ಸೌಂಡ್ ಮಾಡ್ತಿಲ್ಲ ಅಷ್ಟೇ. ಬಟ್ ಚಾರ್ ಅವರ ಕೆಪಬಿಲಿಟಿ ಏನು ಅಂತ ನಾವು ಆಲ್ರೆಡಿ ನೋಟಿಸ್ ಮಾಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಒಂದು ರೇಂಜಿಗೆ ಮ್ಯಾಚ್ ಮಾಡ್ಬೋದು ಅಂತ ಅನ್ಕೊಳ್ಳಿ. ನಮ್ಮ RCB ಪೇಸ್ ಅಟ್ಯಾಕು, ಇವರ ಪೇಸ್ ಅಟ್ಯಾಕು ಏನು ಸಿಕ್ಕಾಪಟ್ಟೆ ಮುಂದೆ ಇದೆ ಅಂತ ಹೇಳ್ತಿಲ್ಲ. ಒಂದು ರೇಂಜಿಗೆ ಖಂಡಿತ ಮ್ಯಾಚ್ ಮಾಡ್ಬೋದು. ಬಟ್ ಎಂಟೈರ್ ಬೌಲಿಂಗ್ ಆಪ್ಷನ್ಸು, ಎಫೆಕ್ಟಿವ್ನೆಸ್ಸು ಅಂತ ಬಂದಾಗ ಖಂಡಿತ ಮುಂಬೈ ಇಂಡಿಯನ್ಸು ಸ್ವಲ್ಪ ಮುಂದೆ ಇದ್ದಾರೆ ಅಂತ ಅನ್ನಿಸ್ತಿದೆ. ಯಾಕಂದರೆ ಅಷ್ಟು ಆ ಪಾರ್ಟಿ ಆಪ್ಷನ್ಸ್ಗಳು ಮುಂಬೈ ಇಂಡಿಯನ್ಸಲ್ಲಿ ಇದೆ. ನೀವು ಆಲ್ಮೋಸ್ಟ್ ತೊಗೊಂಡು ನೋಡ್ತು ಅಂತಂದರೆ ಫಸ್ಟ್ ಇಬ್ಬರು ಬಿಡ್ತು ಅಂದರೆ ರೋಹಿತ್ ಶರ್ಮಾ ಮತ್ತು ವಿಲ್ ಜಾಕ್ಸ್ನು ಬಿಡೋಂಗಿಲ್ಲ. ಇವರು ರೋಹಿತ್ ಶರ್ಮಾನ ಬಿಡ್ತು ಅಂತಂದರೆ ಆಲ್ಮೋಸ್ಟ್ ಇನ್ನು ವಿಕೆಟ್ ಕೀಪರ್ ರಿಯನ್ ರಿಕಲ್ಟನ್ನ ಬಿಡ್ತು ಅಂದರೆ ಈ ನೀರಾಬೋರ್ ಅವರೆಲ್ಲನೂ ಬೌಲಿಂಗ್ ಹಾಕುವಂಥ ಕೆಪಬಿಲಿಟಿ ಇರೋವಂಥವ್ರನ್ನಲ್ಲಿ. ಬ್ಯಾಟಿಂಗ್ ಡೆಪ್ತ್ ಅಂತೂ ಚಿಂದೆ ಆಗಿದೆ ಮುಂಬೈದು. ಆ್ಯಂಡ್ ಬೌಲಿಂಗು ಅಷ್ಟೇ ಅಷ್ಟೊಂದು ಆಪ್ಷನ್ಸ್ ಇದೆ. ರೋಹಿತ್ ಶರ್ಮಾ ತಲೆ ಕೆಟ್ಟರೆ ಅವರು ಬೌಲಿಂಗ್ ಹಾಕ್ಬಿಟ್ರು ಅಂತಂದರೆ ಆಲ್ಮೋಸ್ಟ್ 10 ಬೌಲಿಂಗ್ ಆಪ್ಷನ್ಸೇ ಆಗೋಗ್ಬಿಡ್ತವೆ. ಸೊ ಆ ರೇಂಜಿಗೆ ಬೌಲಿಂಗ್ ಆಪ್ಷನ್ಸ್ ಇದೆ ಈ ಒಂದು ಯೂನಿಟಲ್ಲಿ. ಆ್ಯಂಡ್ ಸ್ಪಿನ್ ಡಿಪಾರ್ಟ್ಮೆಂಟು ಸಿಕ್ಕಾಪಟ್ಟೆ ವೀಕ್ ಆಗಿತ್ತು, ಅದನ್ನು ಇವಾಗ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಈ ಪ್ಲೇಯರ್ಗಳೇ ಬೇಕು ಅಂತ ಸ್ಯಾಂಡ್ ಮತ್ತು ಅಲ್ಲಾವ್ರನ್ನ ತಗೊಂಡಿರೋದ್ರಿಂದ ಸ್ಟ್ರೆಂಥನ್ ಆಗಿದೆ ನನ್ನ ಪ್ರಕಾರ ಲಾಸ್ಟ್ ಟೈಮ್ಗೆಲ್ಲ ಕಂಪೇರ್ ಮಾಡ್ತಂದ್ರೆ. ಆ್ಯಂಡ್ ಪೇಸ್ ಅಟ್ಯಾಕ್ನು ಕೂಡ ಟ್ರೆಂಟ್ ಬೋಲ್ಟ್ನ ವಾಪಸ್ ತೊಗೊಂಡ್ಬಂದಿದ್ದಾರೆ. ಹಳೆ ಒಂದು ಪೇಸ್ ಅಟ್ಯಾಕ್ ಇಟ್ಕೊಂಡು ಹೋಗ್ತಿದ್ದಾರೆ ಮುಂಬೈ ಇಂಡಿಯನ್ಸು. ನನ್ನ ಪ್ರಕಾರ ಬಲಿಷ್ಠವಾಗಿ ಕಾಣಿಸ್ತಿದೆ. ಬ್ಯಾಟಿಂಗು ನೋಡ್ತು ಅಂದ್ರೂ ಅಷ್ಟೇ, ಬೌಲಿಂಗ್ ನೋಡ್ತು ಅಂದ್ರೂ ಅಷ್ಟೇ. RCBಗೆ ಕಂಪೇರ್ ಮಾಡ್ತು ಅಂತಂದರೆ ಎಲ್ಲ ಆಸ್ಪೆಕ್ಟ್ಗಳು ಅಂತ ಹೇಳೋಕ್ಕಾಗಲ್ಲ, ಒಂದು ಸ್ವಲ್ಪ ಸ್ಲೈಟಾಗಿ ಮುಂದೆ ಇದ್ದಾರೆ ಅಂತ ನನಗೆ ಮುಂಬೈ ಇಂಡಿಯನ್ಸ್ ಅನ್ನಿಸ್ತಾ ಇದೆ. ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಸೀಸನಲ್ಲಿ ಗೊತ್ತಾಗುತ್ತೆ ನಮಗೆ. ಇವಾಗಲೇ ಆನ್ ಪೇಪರ್ ನೋಡ್ರೆ ಗೊತ್ತಾಗಲ್ಲ, ಬಟ್ ಆನ್ ಪೇಪರ್ ನನಗೆ ಮುಂಬೈ ಸ್ಟ್ರಾಂಗ್ ಆಗಿದ್ದಾರೆ ಲೈಟಾಗಿ ಅಂತ ಅನ್ನಿಸ್ದೆ RCBಗೆ ಕಂಪೇರ್ ಮಾಡ್ತಾರೆ. ಜಸ್ಟ್ ಬಿಕಾಸ್ ಆಫ್ ಅವರ ಬೌಲಿಂಗ್ ಕೆಪಬಿಲಿಟೀಸು ಜೊತೆಗೆ ಆ ಒಂದು ಬೌಲಿಂಗ್ ಆಪ್ಷನ್ಸ್ಗಳಿದೆಯಲ್ಲ, ಸೊ ಅದರಿಂದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್. ನಿಮಗೆ ಏನು ಅನಿಸ್ತಿದೆ ಹಾನೆಸ್ಟ್ ಆಗಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮಗ ಮುಂದಿನ ವಿಡಿಯೋದಲ್ಲಿ. ಬಾಬಾ.